ಟು ಮೈ ಚಾನಲ್. ಇವತ್ತು ನಾನು ಇಡ್ಲಿ ರವೆಯಿಂದ ಇಡ್ಲಿ ಮಾಡೋದು ತೋರಿಸ್ತೇನೆ ರೀ. ಒಂದು ಪಾತ್ರೆ ಇಡಬೇಕು. ಸ್ವಲ್ಪ 2 ಸ್ಪೂನ್ ಎಣ್ಣೆ, ಜೀರಿಗೆ, ಸಾಸಿವೆ, ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ ಎಲ್ಲ ಕೆಂಪಾಗುವಂಗೆ ಹುರ್ಕೋಬೇಕು. ಆಮೇಲೆ ಸ್ವಲ್ಪ ಕರಿಬೇವು ಹಾಕ್ಬೇಕು ರೀ. 1-2 ಹಸಿಮೆಣ್ಸಿಕಾಯಿ ಹಾಕೇನಿ ರೀ. ನೀವು ನೋಡ್ಕೊಂಡು ಖಾರ ಯಾವ ಥರ ತಿಂತೀರಿ ಆ ಥರ ಹಾಕೋಬೋದು. ಒಂದು ಸ್ವಲ್ಪ ಕಾಜು ಹಾಕೀನಿ. ಎಲ್ಲ ಕೆಂಪಾಗುವಂಗೆ ಹುರ್ಕೊಂಡ್ಮೇಲೆ ಇದು 2 ಬಟ್ಲನ ಇಡ್ಲಿ ರವೆ ತೊಗೊಂಡೀನಿ ರೀ. ಇದು 2 ಬಟ್ಲು ಐತಿ. 2 ಬಟ್ಲು ಇಡ್ಲಿ ರವಾಕ್ಕೆ 1 ಬಟ್ಲ ಸೇಮ್ ಮೆಜರ್ಮೆಂಟ್ಲಿ ರಾತ್ರಿನ 1 ಬಟ್ಲ ಸಾಬುದಾಣಿ ತೋಸಿ ಬಸದು ಇಟ್ಕೋಬೇಕು ರೀ. ಇದು ಹುರಿದೈತಿ ರೀ. ಇದು ಹುರಿದೈತಿ. ಸ್ವಲ್ಪ ಒಂದು ಚಿಟಿಗೆ ಹಿಂಗೆ ಹಾಕಿ ಸ್ವಲ್ಪ ಕೈ ಆಡಿಸಿ ಗ್ಯಾಸ್ ಆಫ್ ಮಾಡಿ ಇದನ್ನು ಕೆಳಗಿಳಿಸ್ಕೋಬೇಕು ರೀ. ಕೆಳಗಿಳಿಸ್ಕೊಂಡಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು ಸ್ವಲ್ಪ ವಟಾಣಿ ಕಾಳು ಹಾಕೀನಿ, ಹಸಿ ವಟಾಣಿ. ಮತ್ತು ಇವ 1 ಬಟ್ಲು ಸೇಮ್ 2 ಬಟ್ಲ ರವೆ 1 ಬಟ್ಲ ಸಾಬುದಾಣಿಗೆ ಒಂದು 30 ಇಡ್ಲಿ ಆಗ್ತಾವ್ರಿ. ಅದೆಲ್ಲ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. 1 ಬಟ್ಲ ಮೊಸರು ಹಾಕಬೇಕು ರೀ. 1 ಬಟ್ಲ ಮೊಸರು ಹಾಕಿ 1 ಬಟ್ಲ ನೀರು ಹಾಕೋಬೇಕು. ಚಲೋ ಹೊತ್ತಂಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ರೀ. ಇದನ್ನು ಚೆಂದಂಗೆ ಮಿಕ್ಸ್ ಮಾಡಿ ಒಂದು ಚಿಟಿಗೆ ಬೇಕಂದ್ರೆ ನಮ್ಗೆ ಸೋಡಾ ಹಾಕೋಬೋದು, ಬ್ಯಾಡಂದ್ರೆ ಬಿಡ್ಬೋದು. ಸ್ವಲ್ಪ ಇನ್ಸ್ಟಂಟ್ ಐತಿಲ್ಲ ಇದು, ಅದ್ರ ಸಲುವಾಗಿ ಸ್ವಲ್ಪ ಉಬ್ಬಬೇಕಂಥೇಳಿ 1 ಚಿಟಿಗೆ ಸೋಡಾ ಹಾಕೇನ್ರಿ ನೀವು ಹಾಕೋರಿ, ಬೇಕಂದ್ರೆ ಹಾಕೋರಿ. ಮುಚ್ಚೆ ಒಂದು 5 ನಿಮಿಷ ಇಡಬೇಕು ರೀ. ಇದನ್ನು ಈಚೆ ಕಡೆ ಇಡ್ಲಿ ಪಾತ್ರೆ ಒಳಗೆ ನೀರು ಕುದಿಯಾಕೆ ಇಡಬೇಕು. ಒಂದು ಇಡ್ಲಿ ಪ್ಲೇಟಿಗೆಲ್ಲ ಸ್ವಲ್ಪ ಎಣ್ಣೆ ಗ್ರೀಸ್ ಮಾಡ್ಕೊಂಡು ಇಡ್ಲಿ ಹಾಕಿಬಿಡ್ಬೇಕು. ನೋಡಿರಿ, ಇನ್ನೂ ಗಟ್ಟಿ ಆಗೈತಿದ, ಇನ್ನೂ ಸ್ವಲ್ಪ ನೀರು ಹಿಡಿತೈತಿದ. ನೋಡ್ಕೊಂಡು ಸ್ವಲ್ಪ ಇಡ್ಲಿ ಹದ ಬರೋವರೆಗೂ ನೀರು ಹಾಕೋಬೇಕಾಗ್ತೈತಿ. ಒಂದು ಸ್ವಲ್ಪ ನೀರು ಹಾಕಿ ತಿರುಬೇಡಿ. ನೀರು ಹಿಡಿತೈತ್ರಿ ಅಂದ್ರೆ ರವೆ ಹುರಿದಿರ್ತೈತೆ, ಅದ್ರ ಸಲುವಾಗಿ ಸ್ವಲ್ಪ ನೀರು ಹಿಡಿತೈತಿ ಅದ. ನೋಡಿರಿ, ಇಡ್ಲಿ ಪಾತ್ರೆ ಒಳಗೆ ಹಾಕಿ ಸ್ಟೀಮ್ ಮಾಡಿ ತಗೋಬೇಕ್ರಿ. ಇಡ್ಲಿ ಭಾಳ ಚಲೋ ಆಗ್ತಾವೆ ರೀ, ಭಯಂಕರ ಆಗ್ತಾವೆ. ಮತ್ತು ದಿಢೀರ್ ಮಾಡ್ಕೋಬೋದು ರೀ. ಇದನ್ನು ರಾತ್ರಿ ಏನು ಉದ್ದಿನಬೇಳೆ ರುಬ್ಬೋದಿಲ್ಲ, ಏನೂ ಇಲ್ಲ. ಮುಂಜಾನೆನ ಮಾಡ್ಕೋಬೋದು. ರಾತ್ರಿ ಸಾಬುದಾಣಿ ತೋಸಿ ಬಸದು ಇಟ್ಕೊಂಡ್ಬಿಡ್ಬೇಕು. ಮುಂಜಾನೆ ಇಡ್ಲಿ ಮಾಡ್ರೆ ಭಾರಿ ಟೇಸ್ಟ್ ಆಗ್ತಾವೆ. ನೀವು ಈ ಥರ ಮಾಡಿ ನೋಡಿರಿ. ಈ ಮೆಜರ್ಮೆಂಟ್ಲೇ 30 ಇಡ್ಲಿ ಆಗ್ತಾವೆ ರೀ. ಇವು 2 ಬಟ್ಲ ರವೆ 1 ಬಟ್ಲ ಸಾಬುದಾಣಿ ಮೆಜರ್ಮೆಂಟ್ ಇಷ್ಟು ಮಾಡಿರಿ ಅಂದ್ರೆ ನೀವು 30 ಇಡ್ಲಿ ಆಗ್ತಾವೆ. ಭಾರಿ ಆಗ್ತಾವೆ ರೀ ಇಡ್ಲಿ. ನೀವು ಈ ಥರ ಮಾಡಿ ನೋಡಿರಿ. ಇಡ್ಲಿ ಸಾಂಬಾರು ಚಟ್ನಿ ಭಾರಿ ಟೇಸ್ಟ್ ಆಗ್ತಾವೆ ನೋಡಿರಿ. ಇದನ್ನು ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಹಿಂಗೆ ತಗೊಂಡು ಬಿಡ್ಬೇಕು ಕೈಲಿನ. ಚಮಚ ಏನು ಬೇಕಾಗೋದಿಲ್ಲ ಇದಕ್ಕೆ, ಅಷ್ಟು ಫಳ್ಳಾಗಿರ್ತೈತೆ ರೀ ಇಡ್ಲಿ. ನೀವು ಈ ಥರ ಮಾಡಿ ನೋಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು, ನಮಸ್ಕಾರ. ಹೊಸವಾಗಿ ಯಾರು ನನ್ನ ಚಾನಲ್ ನೋಡಾಕ್ತಿರಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಾಮೆಂಟ್ ಮಾಡಿರಿ. ಥ್ಯಾಂಕ್ ಯು.